ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಟ್ಟಲ್ಗಿನ್ನ ಮಾಡೋದು ಹೆಂಗಂತ ನನ್ನ ವಿಡಿಯೋ ಒಳಗೆ ನಾ ಇವತ್ತು ತೋರ್ಸಕ್ಕೆ ಬಂದೀನಿ. ನೋಡಿರಿ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೆ ನೋಡ್ಲಾಕತ್ತೀರಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಹಾಕೋ ಎಲ್ಲ ವೀಡಿಯೋರು ನಿಮ್ಗೆ ಮೊದಲು ಬರ್ತಾವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನೋಡಿರಿ, ನಾನು ಇವತ್ತು ಎಷ್ಟು ಸಿಂಪಲ್ಲಾಗಿ ಗಿನ್ನ ಮಾಡ್ತೀನಿ ಅನ್ನೋದು ಇವತ್ತಿನ ವೀಡಿಯೋ ಆಗಿರ್ತೈತಿ. ಈ ವಿಡಿಯೋ ಕೊನೆ ತನಕ ನೋಡಿರಿ. ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೋಡಿರಿ, ಇವಾಗ ನಾನು ಹೆಂಗೆ ಮಾಡೋದಂತ ಹೇಳ್ತೀನಿ. ನಾನು ಇದಕ್ಕೆ ಫಸ್ಟ್ ಒಂದು ಪ್ಲೇಟ್ ದೊಡ್ಡದೊಂದು ಗಂಗಾಳ ತೊಗೊಂಡಿನಿ. ಈ ಗಂಗಾಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗಂಗಾಳ ತುಂಬ ಎಲ್ಲ ಹಚ್ಚಿ ಇಟ್ಕೊಂಡೀನಿ. ಇದಕ್ಕೆ ಗಿನ್ನ ಮಾಡ್ಲಿಕ್ಕೆ ನಾನು ಗಿನ್ನದ ಹಾಲು ತೊಗೊಂಡೀನಿ, ಒಂದು ಅರ್ಧ ಗಿಂಡಿಯಷ್ಟು. ನೋಡಿರಿ, ಇವಾಗ ಆ ಹಾಲನ್ನ ಈ ಪ್ಲೇಟ್ಗೆ ಹಾಕೋತೀನಿ. ನೋಡಿರಿ, ಅರ್ಧ ಗಿಂಡಿಯಷ್ಟು ಹಾಲು ಅದಾವು. ಈ ಪ್ಲೇಟ್ ಒಳಗೆ ಹಾಕೋತೀನಿ. ಈ ಪ್ಲೇಟ್ ಒಳಗೆ ಹಾಲು ಹಾಕ್ಕೊಂಡು ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ನಾನು ಈ ಬೆಲ್ಲ ಎಲ್ಲ ಹಾಲು ಜೊತೆ ಒಂದು ಚಮಚ ತಗೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚಮಚಲ್ಲೇ ಬೆಲ್ಲ ಎಲ್ಲ ಒಡ್ಕೊಂಡು ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಎಲ್ಲ ಬೆಲ್ಲನೂ ಹಾಲಿನ ಜೊತೆ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಹಾಗೆ ಇದ್ರೆ ಅದು ಬೆಲ್ಲ ಅಷ್ಟೇ ಉಳಿದಿರ್ತೈತಿ. ಹಾಗಾಗಿ ಎಲ್ಲ ಬೆಲ್ಲನೂ ಈ ಥರ ಚಮಚಲ್ಲೇ ಒಡ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೀಟಾಗಿ. ಇದನ್ನು ಒಂದು ಸ್ವಲ್ಪ ಬೆಲ್ಲ ಬಿಡ್ಲಾರಂಗೆ ನೀಟಾಗಿ ಈ ಹಾಲಿನ ಕಲರ್ ಚೇಂಜ್ ಆಗಲ್ತನ ನಾನು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡಿರಿ, ಈ ಥರ ಹಾಲಿನ ಕಲರ್ ಚೇಂಜ್ ಆಗ್ಲಾತೈತಿ. ಫುಲ್ಲೆಲ್ಲ ಈ ಥರ ಬೆಲ್ಲ ಕಲಿಸ್ಕೊಂಡು ಆದ್ಮ್ಯಾಗ ಈ ಥರ ಆಗೈತಿ ಇದು ಬೆಲ್ಲ ಕಲಿಸ್ಕೊಂಡಿದ್ದ ಹಾಲು. ಇದಕ್ಕೆ ನಾನು ಒಂದು ಅರ್ಧ ಪ್ಲೇಟಷ್ಟು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಆ ಕೊಬ್ಬರಿ ಎಲ್ಲ ನೀಟಾಗಿ ಹಾಕೊಳತ್ತೀನಿ. ಹಾಲಿನ ತುಂಬ ಕೊಬ್ಬರಿ ಎಲ್ಲ ಹಾಕ್ಕೋಬೇಕು. ಮತ್ತು ಇದು ಕೊಬ್ಬರಿ ಹಾಕೊಂಡ್ಮ್ಯಾಗ ಚಮಚಲ್ಲೇ ಏನು ಕಲಸೋ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಕೊಬ್ಬರಿನೂ ಈ ಥರ ಉದುರಿಸ್ಕೊಳತ್ತೀನಿ ಪ್ಲೇಟಿನ ತುಂಬ. ಇದನ್ನು ಉದುರಿಸ್ಕೊಂಡು ಆದ್ಮ್ಯಾಗ ಇದಕ್ಕೆ ನಾನು ಮುಂಚೆನೇ ಒಂದು ಬೊಗಣಿ ಒಳಗೆ ನೀರು ಕಾಸ್ಕೊಂಡೀನಿ. ಯಾವ ಥರ ಕಾಸ್ಕೊಂಡೀನಿ ಅಂದ್ರೆ ನೋಡಿರಿ, ಈ ಥರ ಎಲ್ಲ ಹೋಗಿ ಬರಾಕತ್ತೈತಲ್ಲ, ಇಷ್ಟು ಉಗ ಬರಲ್ತನ ನೀರು ಕಾಸ್ಕೊಂಡು ನಾನು ಮುಂಚೆನೇ ಇಟ್ಕೊಂಡಿದ್ದೆ. ಈ ನೀರು ಕಾಸ್ಕೊಂಡಿನಲ್ಲ, ಈ ಬೊಗಣಿ ಮ್ಯಾಲೆ ನಾ ಹಾಲು ಕಲಿಸ್ಕೊಂಡಿದ್ದು ಪ್ಲೇಟ್ ಇಟ್ಟೀನಿ. ಅದ್ರ ಮ್ಯಾಗ ಒಂದು ದೊಡ್ಡ ಪ್ಲೇಟ್ ಮುಚ್ಚಾಕತ್ತೀನಿ ಹಾಲಿನ ಪ್ಲೇಟಿನ ತುಂಬ ಆಗಂಗೆ. ಅಂದ್ರೆ ಇದು ಕುದೀತೈತಲ್ಲ, ಇದ್ರ ಉಗ ಎಲ್ಲಿ ಹೋಗಬಾರ್ದು, ಅದು ಅಲ್ಲೇ ಇರಬೇಕಂಥೇಳಿ ಈ ಥರ ಪ್ಲೇಟ್ ಮುಚ್ಚಿಟ್ಕೊಂಡಿನಿ. ಇದನ್ನು ಗಿನ್ನ ನಾವು ಡೈರೆಕ್ಟ್ ಒಲೆ ಮ್ಯಾಗಿಟ್ಟು ಕುದಿಸಂಗಿಲ್ಲ. ಈ ಥರ ಒಂದು ಬೊಗಣಿ ಇಟ್ಟು ಇದ್ರ ಮ್ಯಾಗ ಇಟ್ಟು ಕುದಿಸ್ತೇವೆ. ನೋಡಿರಿ, ಇದು ಒಂದು ಸ್ವಲ್ಪ ಬಿಟ್ಟು ಕುದ್ದ ಆದ್ಮ್ಯಾಗ ಪ್ಲೇಟ್ ತೆಗೆದು ಹಿಂಗೆ ಚಮಚಲ್ಲೇ ಈ ಪ್ಲೇಟ್ ಒಳಗಿಟ್ಟು ನೋಡಿದ್ರೆ ಈ ಚಮಚಕ್ಕೆ ಹತ್ತಾಕತ್ತೈತಿ. ಹಾಗಾಗಿ ಇದನ್ನ ಮುಚ್ಚಿಟ್ಕೊಂಡೀನಿ. ಇದು ಚಮಚಕ್ಕದು ಹತ್ತಬಾರ್ದು, ಬಟ್ ಇಟ್ರೂ ಕೂಡ ಹತ್ತಬಾರ್ದು. ಒಂದು 5-10 ನಿಮಿಷ ಅಂತೂ ಕುದಿಸ್ಕೊಳ್ಳೋಕ್ಕೆ ಬೇಕಿದನ್ನು. ನೋಡಿರಿ, ಇವಾಗ ತೆಗ್ಯಾಕತ್ತೀನಿ. ಇದು ತೆಗೆದು ಬಟ್ ಇಟ್ಟು ನೋಡಬೇಕು. ಈ ಥರ ಅದು ಕೈಗೆ ಹತ್ತಬಾರ್ದು. ನೋಡಿರಿ, ಕೈಗೆ ಹತ್ತಾಕತ್ತಿಲ್ಲ, ಅದು ಹಾಲು ಹತ್ತಬಾರ್ದು ಕೈಗೆ. ಇದು ಗಿನ್ನ ಆಗೈತಿ. ಇವಾಗ ಇದನ್ನು ತೆಳಗೆ ತೊಗೊಳ್ಳೋಣಂತ. ಇದನ್ನು ತೆಳಗೆ ತೊಗೊಂಡು ಒಂದು 10 ನಿಮಿಷ ಆರಾಗಿ ಬಿಡ್ಬೇಕು. ಇದನ್ನು ಹಾಗೆ ಇದು ಮಾಡಿದ್ರೆ ಚಾಕುಕ್ಕೆಲ್ಲ ಗಿನ್ನ ಹತ್ತೈತಿ. ಒಂದು 10 ನಿಮಿಷ ಬಿಟ್ಟು ನೋಡಿರಿ, ನಾ 10 ನಿಮಿಷ ಬಿಟ್ಟೀನಿ. ಇದು ತಣ್ಣಗಾಗೈತಿ ಇಲ್ಲ ಅಂತ ಬಟ್ ಇಟ್ಟು ನೋಡ್ಲದೆ, ತಣ್ಣಗಾಗೈತಿ. ಇವಾಗ ಇದನ್ನು ಚಾಕುದಲ್ಲೇ ಹೋಳ್ಬೇಕು. ಇದನ್ನು ಚೌಕಾಗೆ ಹೋಳಿದ್ರೆ ಮಸ್ತ್ ಆಕೈತ್ರಿ. ಅದು ನಮ್ಮ ಕಡೆ ನಾವು ಕರ್ದಂಟು ಅದು ಮಾಡ್ತೀವಲ್ಲ, ಅಥವಾ ಕೊಬ್ಬರಿ ಬರ್ಫಿ ಅದು ಮಾಡ್ತೈತಲ್ಲ, ಸೇಮ್ ಹಾಗೆ. ಮತ್ತು ಶೇಂಗಾ ಚಿಕ್ಕಿ ಅದೆಲ್ಲ ಹಿಂಗೆ ಮಾಡ್ತಾರೆ. ಈ ಥರ ಚೌಕಾಗೆ ಹೋಳ್ಬೇಕು. ಮಸ್ತಾಗಂದ್ರೆ ಮಸ್ತಾಗಿರ್ತೈತಿ ಇದು ಟೇಸ್ಟ್. ಇದಕ್ಕಿಂತ ಜಾಸ್ತಿ ಐಟಮ್ಸ್ ಅದು ಹಾಕಬೇಕಾಗಿಲ್ಲ. ಇಷ್ಟೇ ಮನೆಯೊಳಗಿರುವಂಥ ಐಟಮ್ನಿಂದನೇ ಗಿನ್ನ ಹಾಲು ಬಂದಿತ್ತಂದರೆ ಈ ಥರ ನಾವು ಗಿನ್ನ ಮಾಡ್ಕೋಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ ಹಳ್ಳಿ ಚಾನಲ್ ಒಳಗೆ ಯಾವ ರೀತಿ ವೀಡಿಯೋಗಳು ಬರ್ತಾವಂಥೇಳಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ನಿಮ್ಮ ಅನಿಸಿಕೆ ಏನನ್ನೋದು ಕಮೆಂಟ್ ಮೂಲಕ ನಮಗೆ ಹೇಳ್ರಿ. ನೋಡಿರಿ, ಇಷ್ಟೊತ್ತನ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನೋಡಿರಿ ಯಾವ ರೀತಿ ಇದು ಬಂದೈತಿ ಅನ್ನೋದು.